ಎಷ್ಟು ಸಂತೋಷವಾಗಿ ಹೋಗ್ತಿದ್ದಾರೆ. ನೀವೇನಾದ್ರೂ ಅನ್ಕೊಳ್ಳಿ ಮೇಡಮ್, ಅವ್ರು ಅಷ್ಟೊಂದು ಸಂತೋಷವಾಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಸಂತೋಷದಿಂದ ಬೆಟ್ಟ ಹತ್ತುತ್ತಿರೋ ರಾಜಲಕ್ಷ್ಮಿ ಶವ ಆಗಿ ಕೆಳಗ್ ಬರ್ತಾಳೆ. ಆ ನಗು ಎಲ್ಲ ಅಳು ಆಗುತ್ತೆ. ಸಾಯಿಸ್ಬಿಡ್ತೀಯ? ಕೈಗೆ ರಕ್ತ ಅಂಟ್ಕೊಳ್ದೇನೆ ಸಾಯಿಸ್ಬಿಡ್ತೀನಿ. ಹೇಗ್ ಮೇಡಮ್? ಪ್ಲಾನ್ ಮಾಡಿದ್ದೀನಿ. ಏನಾ ಪ್ಲಾನು? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಏನೋ ಮುಖ್ಯವಾದ ವಿಷಯ ಇದೆ, ಬರಕ್ ಹೇಳಿದ್ರಿ? ಇವನ್ ಹೆಸರು ಜೈರಾಜ್ ಅಂತ. ಜೈರಾಜ ಇವನ್ ಸಾಯಿಸ್ತಾನ? ನನಗೇನೋ ಡೌಟ್ ಇದೆ. ಸ್ಯಾಂಪಲ್ ಆಗಿ ನೀನನ್ ಸಾಯಿಸುವಂತೀಯಾ? ಓ, ಅಂತ ಆಫರ್ ಎಲ್ಲ ನಮಗ್ ಬೇಡಮ್ಮ. ಆದ್ರೂ ಸಾಯಿಸೋದು ಇವನಲ್ಲ, ಸಾಯಿಸೋದಕ್ಕೆ ಬೇರೆಯವರಿದ್ದಾರೆ. ಈಗಲ್ಲೊಂದ್ ನಾಟಕ ನಡೆಯುತ್ತೆ. ಆ ನಾಟಕನ ನಾನೇ ಬರ್ಸಿರೋದು. ನೀವು ಇವೆಂಟ್ಸ್ ಕೂಡ ಮಾಡ್ತಿರ್ತೀರಾ? ಒಂದೊಂದು ನಾಟಕಕ್ಕೆ ಎಷ್ಟು ಇಸ್ಕೊಂತೀರಾ? ಜೋಕ್ ಮಾಡಿದ್ರೆ ಕತ್ಕೊ ಇದ್ಬಿಡ್ತೀನಿ. ಮಾಡಲ್ಲ ಬಿಡಿ ಮೇಡಮ್. ನೀನವ್ರಿಗೆ ಗೊತ್ತು ಅಲ್ವಾ, ನೀನಂದ್ರೆ ಆ ರಾಜಾರಾಮ್ ರಾಜಲಕ್ಷ್ಮಿ ನಂಬ್ತಾರೆ. ಅದಕ್ಕೆ ನಿನ್ನ ಸೆಲೆಕ್ಟ್ ಮಾಡಿದ್ದು. ರಾವಣ ರಾಕ್ಷಸರಾಯ ನಮೋ ನಮಃ. ಓಂ ನಮಃ ಶಿವಾಯ. ಆ ನಾಮಸ್ಮರಣೆ ಮಾಡುವಾಗ್ಲೇ ಶಿವನ್ ಪ್ರಾಣನ ಗಾಳಿಲ್ ಸೇರಿಸ್ಬಿಡ್ತೀನಿ. ಓ, ಹಂಗೇಳ್ತಿದೀಯಾ? ದೇವ್ರ ಹತ್ರ ಆಟ ಆಡ್ತಾ ಇದ್ದೀರಾ, ಸ್ವಲ್ಪ ಹುಷಾರು. ನಾವ್ ದೇವರ ಜೊತೆ ದೊಡ್ಡ ದೊಡ್ಡ ಆಟಗಳೇ ಆಡ್ತಿದೀವಿ, ಅದ್ರಲ್ಲಿ ಇದೊಂದು ಚಿಕ್ಕ ಆಟ. ಆದ್ರೂ ಅದು ದೇವ್ರಿದಾನೆ ಅಂತ ನಂಬೋರಿಗಷ್ಟೇ. ನಾವು ನೋಡೋದು ಆ ದೇವ್ರ ಹಿಂದಿರೋ ನಿಧಿಗೋಸ್ಕರ. ನೀನ ರಾಜಾರಾಮ್ನ ಮೀಟ್ ಮಾಡಿ ಹೇಗಾದ್ರೂ ಸರಿ ಆ ರಾಜಲಕ್ಷ್ಮಿಯಿಂದ ಈ ನಾಟಕದಲ್ಲಿ ಶಿವನ್ ಪಾತ್ರನ ನೀನೇ ಮಾಡಿಸ್ಬೇಕು. ಅದಾದ್ಮೇಲೆ ಏನ್ ನಡಿಬೇಕೋ ನಾನ್ ನೋಡ್ಕೋತೀನಿ. ಮೇಡಮ್, ಕತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಅವ್ರು ಕೇಳಿದ್ರೆ ಹೇಳ್ಬೇಕಲ್ವಾ? ಅದ್ರಲ್ಲಿ ರಾಕ್ಷಸರು ಶಿವಂಗೋಸ್ಕರ ತಪಸ್ ಮಾಡ್ತಾರೆ. ಸಾವೇ ಇಲ್ದೇ ಇರೋ ವರ ಕೊಡಿ ಅಂತ ಕೇಳ್ತಾರೆ. ಕೊನೆಗೆ ಆ ರಾಕ್ಷಸರೇ ಶಿವನ್ ಮೇಲೆ ತಿರುಗ್ ಬೀಳ್ತಾರೆ. ಅದೇ ಈ ನಾಟಕ. ಈ ತಿರುಗ್ ಬೀಳೋದು ರಾಕ್ಷಸರ ರೂಪದಲ್ಲಿರೋ ನಮ್ಮ ಮನುಷ್ಯರು. ಶಿವನ್ ರೂಪದಲ್ಲಿರೋ ಆ ರಾಜಲಕ್ಷ್ಮಿನ ಅಲ್ಲೇ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾರೆ. ನೋಡೋರೆಲ್ಲ ನಾಟಕ ಅಂತಾನೆ ಅನ್ಕೋತಾರೆ. ಆ ರಾಜಲಕ್ಷ್ಮಿ ಸತ್ ಹೋಗ್ತಾಳೆ. ಮೇಡಮ್, ಅವ್ರ ಮಗಳನ್ನ ಸಾಯಿಸ್ತಿರೋ ಪ್ಲಾನ್ ಅಲ್ಲಿ ನಾನ್ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರಲ್ವಾ? ಏಯ್, ಈ ನಾಟಕದಲ್ಲಿ ಅವ್ರ ಮಗಳನ್ನ ಸಾಯಿಸೋದ್ರ ಬಗ್ಗೆ ಅವನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ನಾಟಕದಲ್ಲಿ ಹೇಗೋ ಸತ್ ಹೋದ್ಲು ಅನ್ಕೋತಾರೆ ಅಷ್ಟೇ. ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋ ತರ ಇರಲ್ಲ. ಹಾಗ್ ಬರ್ದಿದ್ದೀನಿ ಈ ನಾಟಕನ. ಅದಕ್ಕೆ ನೀನ್ ರಾಜಾರಾಮ್ನ ಹೇಗ್ ಮೀಟ್ ಮಾಡ್ಬೇಕು, ಆ ರಾಜಲಕ್ಷ್ಮಿನ ಹೇಗ್ ಒಪ್ಪಿಸ್ಬೇಕು ಅದನ್ನೆಲ್ಲ ನಾನ್ ಹೇಳ್ತೀನಿ. ನಿನ್ ಮೇಲೆ ಯಾರಿಗೂ ಅನುಮಾನ ಬರಲ್ಲ, ಓಕೆನಾ? ಸರಿ ಮೇಡಮ್. ನೀವು ಕೊಡ್ತಿರೋ ದುಡ್ಡಿಗೆ ಆಸೆ ಪಟ್ಟು ನಾನು ಕಮಿಟ್ ಆಗ್ತಿದ್ದೀನಿ ಹೊರತು ಆಮೇಲೆ ನೀವೇ ನನ್ನನ್ನು ಕಾಪಾಡಬೇಕು. ಒಂದ್ ವೇಳೆ ಏನಾದ್ರೂ ತೊಂದರೆ ಆದ್ರೆ ನಿಮ್ ಹೆಸರೇ ಹೇಳ್ಬಿಡ್ತೀನಿ, ಅದ್ರ ಬಗ್ಗೆನ ತಿಳ್ಕೊಳ್ಳಿ. ಏನೂ ಆಗಲ್ಲ. ನೀನ್ ಮೊದ್ಲು ನಾನು ಹೇಳಿದ್ದನ್ ಮಾಡು. ಸರಿ, ಬನ್ನಿ ಹೋಗೋಣ. ರಾಜು, ಎಲ್ರೂ ಹೋಗೋ ಹಾಗಿಲ್ಲ. ನಾವ್ 3 ಜನ ಯಾವ್ದೇ ಪರಿಸ್ಥಿತಿಲೂ ಆ ರಾಜಲಕ್ಷ್ಮಿ ಕಣ್ಣಿಗೆ ಬೀಳ್ಬಾರ್ದು. ರಾಜು, ನೀನ್ ಮಾತ್ರನೇ ಹೋಗು.
ನಾವು ಕೂಡ ಬರ್ತೀವಿ ಆದ್ರೆ ಅವಳ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಳಲ್ಲ. ನಮ್ಮಲ್ಲಿ ಯಾರನ್ನ ನೋಡಿದ್ರು ಅವಳು ಅಲರ್ಟ್ ಆಗ್ತಾಳೆ. ನೀನ್ ಹೋಗು. ನಾವ್ ಮೇಲೆ ಯಾವಾಗ ಬರ್ತೀವಿ, ಪ್ಲಾನ್ ಯಾವಾಗ ಶುರು ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಸರಿ ಮೇಡಮ್. ಆ ಕೈನ ನಾನ್ ಹಿಡ್ಕೋಬೇಕು.